ನೋಡ್ತಿದ್ದೀರಲ್ಲ ಈ 5 ಫ್ಲೋರ್ ಬಿಲ್ಡಿಂಗ್ ಓನ್ಲಿ 46 lakhs ಅಲ್ಲಿ ಕಟ್ಸಿರೋದು. ಮೇಡಮ್ ಯಾಕೆ ಸರ್ ಏನಾಯ್ತು? ಡೋಂಟ್ ಮೈಂಡ್ 36 lakhs 46 lakhs ಎಲ್ಲ ರೀಲ್ಸ್ ಅಷ್ಟೇನೆ, ರಿಯಾಲಿಟಿ ಬೇರೆನೇ ಇದೆ ಮೇಡಮ್. ಹೌದಾ? ಒಳಗಡೆ ಹೋಗೋಣ ಹಾಗಾದ್ರೆ. ಬನ್ನಿ ರಿಯಾಲಿಟಿ ಏನು ಅಂತ ತಿಳ್ಕೊಳ್ಳೋಣ. ದೊಡ್ಡ ದೊಡ್ಡ 2 ಕಾರ್ಗಳನ್ನ ಇಲ್ಲಿ ಪಾರ್ಕ್ ಮಾಡಬಹುದು, ಈ ಕಡೆ ಇನ್ನೊಂದು ಕಾರ್ನ ಮಾಡಬಹುದು, ಜೊತೆಗೆ 3 2-wheelers ನ ಇಡಬಹುದು. ಲಿಫ್ಟ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. 5 ಫ್ಲೋರ್ಸ್ ಬಿಲ್ಡಿಂಗ್ ಆಗಿರೋದ್ರಿಂದ ನಿಮ್ಗೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಅಲ್ಲೇನೆ ಲಿಫ್ಟ್ ಕೂಡ ಇದೆ. ವೆಲ್ಕಮ್ ಮೇಡಮ್. ಇದು ಮೈನ್ ಡೋರು. ಓಕೆ. ಆಕ್ಚುಲಿ ಫಸ್ಟ್ ಸ್ಟಿಕಲ್ ಯೂಸ್ ಮಾಡಿ ಫಿನಿಶ್ ಮಾಡಿರುವಂತದ್ದು. ವಾಸ್ಕಲ್ ಸೈಜ್ ನೋಡಿ, ನೀವು ಅಬ್ಸರ್ವ್ ಮಾಡಿ 6x4 ಇದೆ ಥಿಕ್ನೆಸ್. ಸೂಪರ್. ಇದು ಫಸ್ಟ್ ಸ್ಟಿಕ್. ಸರ್ ಹೇಳಿ, ನಿಮ್ಮ ಕಂಪನಿ ಬಗ್ಗೆ ಹೇಳಿ. ಈ ಮನೆ ಏನಾದ್ರೂ ಥೀಮ್ ಅಲ್ಲಿ ಶೂಟ್ ಮಾಡಿರೋದಾ ಹೇಗೆ? ಮೇಡಮ್ ಆಕ್ಚುಲಿ ಇದು 30-40 ನಲ್ಲಿ ಬಿಲ್ಡ್ ಮಾಡಿರುವಂತ ಬಿಲ್ಡಿಂಗ್. ಸೊ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಇಟ್ಕೊಂಡಿದೀವಿ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಡೂಪ್ಲೆಕ್ಸ್ ಇಟ್ಕೊಂಡಿದೀವಿ, 3rd ಫ್ಲೋರ್ ರೆಂಟ್ ಹೌಸ್ ಮಾಡಿದೀವಿ, ಮತ್ತೆ 4th ಫ್ಲೋರ್ ಇವ್ರದೇ ಇನ್ನೊಬ್ಬ ಮಗ ಇದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಓನ್ ಹೌಸ್ ಮಾಡಿದೀವಿ. ಓ ಸೂಪರ್. ಸರ್ ನಿಮ್ಮದು ಈ ಮನೆಗೆ ಏನೇನೆಲ್ಲ ಕೆಲಸ ಮಾಡಿದೀರಾ ಸರ್? ಅವ್ರು ನಿಮ್ಗೆ ಜಸ್ಟ್ ಸೈಟ್ ಕೊಟ್ಟಿದ್ದು ಅಷ್ಟೇನಾ? ಎಕ್ಸಾಕ್ಟ್ಲಿ ಮೇಡಮ್. ಏನ್ ಗೊತ್ತಾ, ನಮ್ದು ಯಾವಾಗ್ಲೂ ಅಷ್ಟೇ A to Z ಒನ್ ಸ್ಟಾಪ್ ಸೊಲ್ಯೂಷನ್. ಒಂದ್ಸಲ ಬಂದ್ರೆ ಅಪ್ರೂವಲ್ಸ್ ಇಂದ ಹಿಡಿದು ಫಿನಿಶಿಂಗ್ ಟರ್ನ್ ಕೀ ಕೊಡೋವರೆಗೂ ಕೂಡ ನಾವೇ ಪ್ರೋಸೆಸ್ ನ ಕಂಟಿನ್ಯೂ ಮಾಡ್ತೀವಿ. ಟರ್ನ್ ಹ್ಯಾಂಡ್ ಓವರ್ ಮಾಡೋವರೆಗೂ ಕೂಡ ಏನೇ ಸಣ್ಣ ಪುಟ್ಟ ಕೆಲಸಗಳಿದ್ರು ಕೂಡ ನಾವೇ ಟೇಕನ್ ಕೇರ್ ಮಾಡಿ ಕೆಲಸ ಮಾಡ್ಕೊಡ್ತೀವಿ ಮೇಡಮ್. ಓಕೆ ಸರ್, ಇದೇನಿದೆ ಇವಾಗ? ಇದು ಆಕ್ಚುಲಿ ಟಿವಿ ಯೂನಿಟ್ ಮೇಡಮ್. ಟಿವಿ ಯೂನಿಟ್. ಓಕೆ, ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಇವಾಗ ಟಿವಿ ಫಿಕ್ಸ್ ಮಾಡೋದ್ ಬಾಕಿ, ಮನೆ ರೆಡಿ ಆಗ್ಬಿಟ್ಟಿದೆ, ಯೂನಿಟ್ ಎಲ್ಲ ರೆಡಿ ಆಗಿದೆ. ಬನ್ನಿ ಈ ಕಡೆ ನೋಡಿ. ಇವಾಗ ನೀವು ಇದು ಒಂದು ಕ್ರಾಕರಿ ಯೂನಿಟ್. ಕ್ರಾಕರಿ ಯೂನಿಟ್ ಬ್ಯೂಟಿಫುಲ್ ಆಗಿದೆ ಸರ್. ಏನ್ ಸರ್ ಇದ್ರದ್ದು ಸ್ಪೆಷಾಲಿಟಿ ಏನಿಲ್ಲ ಮೇಡಮ್. ಆಕ್ಚುಲಿ ನೋಡಿ, ತುಂಬಾ ಜನ ಅನ್ಕೋತಾರೆ ನೋಡ್ಲಿಕ್ಕೆ ವುಡ್ ಅನ್ಕೋತಾರೆ. ಇದು ವುಡ್ ಆಕ್ಚುಲಿ ಪ್ಲೈವುಡ್ ಹಾಕಿ ಅದ್ರ ಮೇಲ್ಗಡೆ ಲ್ಯಾಮಿನೇಟ್ಸ್ ಹಾಕಿರೋದು, ಬಟ್ ಲುಕ್ ವಿಲ್ ಗಿವನ್ ಲಕ್ಸುರಿ. ಓಕೆ, ಸೂಪರ್ ಆಗಿ ಕಾಣ್ತಾ ಇದೆ. ಅಂಡ್ ಈಗಾಗಲೇ ಕ್ರಾಕರಿ ಯೂನಿಟ್ಸ್ ಕೂಡ ರೆಡಿ ಆಗ್ಬಿಟ್ಟಿದೆ ಎಲ್ಲಾನು. ಇದು ಅಕ್ರಿಲಿಕ್ ಯೂನಿಟ್ ಮೇಡಮ್. ಅಕ್ರಿಲಿಕ್ ಯೂನಿಟ್. ಓಕೆ, ಸೂಪರ್ ಆಗಿದೆ ನೋಡಿ. ಓ, ಅಲ್ಲಿ ಟಚ್ ಮಾಡಿದ್ರೆ ಓಪನ್ ಆಗುತ್ತೆ. ಸೂಪರ್ ಆಗಿದೆ ಎಲ್ಲಾನು. ಕ್ಲೋಸ್ ಹಾಗೆ ಪ್ರೆಸ್ ಮಾಡಿ ಸರ್. ಸೊ ಹಂಗೆ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು, ಕ್ಲೋಸ್ ಆಗ್ಬಿಡುತ್ತೆ. ಎಲ್ಲ ಯೂನಿಟ್ಸ್ ರೆಡಿ ಇದೆ. ಕ್ರಾಕರೀಸ್ ಎಲ್ಲ ಬಂದ್ ಮನೆಗೆ ಸೆಟ್ಲ್ ಆಗ್ಬೇಕು. ಮನೆ ಎಲ್ಲ ರೆಡಿ ಆಗಿದೆ ಈಗ. ಸೊ ಕ್ಲೀನಿಂಗ್ ಮಾಡ್ತಾ ಇದಾರೆ ಎಲ್ಲಾನು. ಕಂಪ್ಲೀಟ್ಲಿ ಫಸ್ಟ್ ಟೀಕ್ ಯೂಸ್ ಮಾಡಿರುವಂತದ್ದು ವಿತ್ ಕಾರ್ವಿಂಗ್ಸ್. ನೀವು ಫ್ರೇಮ್ ವಾಸ್ಕಲ್ ಏನ್ ನೋಡಿ, ಇದು ಪೂಜಾ ಡೋರು, ಡಬಲ್ ಡೋರ್ ಕೊಟ್ಟಿದೀವಿ. ಮತ್ತೆ ಫ್ರೇಮ್ ಇದೆಯಲ್ವಾ, ಈ ಫ್ರೇಮ್ ಕಂಪ್ಲೀಟ್ಲಿ ಕಾರ್ವಿಂಗ್ಸ್ ಮಾಡಿ ಕೊಟ್ಟಿರುವಂತದ್ದು. ಬಟ್ ನಿಮಗೆ ನೋಡ್ಲಿಕ್ಕೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹೌದು, ತುಂಬಾ ಗ್ರ್ಯಾಂಡ್ ಲುಕ್ ಇದೆ. ಅಂಡ್ ಇದ್ರದ್ದು ವರ್ಕ್ ಕೂಡ ದೇವ್ರ ಮನೆಗೆ ಎಷ್ಟು ಚೆನ್ನಾಗಿದೆ ನೋಡಿ. ನೀವು ನೋಡ್ಬೋದು, ಇಲ್ಲಿ ಡೀಟೇಲ್ ಆಗಿ ತೋರಿಸಿದ್ದು ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಬ್ಯೂಟಿಫುಲ್ ಆಗಿದೆ. ಅಂಡ್ ಟೀಕ್ ಕೂಡ ಫಸ್ಟ್ ಕ್ವಾಲಿಟಿ ಟೀಕ್ ಮತ್ತೆ ಪಾಲಿಶ್ ಮಾಡಿದೀವಿ ಮೇಡಮ್. ಆಕ್ಚುಲಿ ಈ ಪೂಜಾ ರೂಮ್ ನ ನಾವು ಡಿಸೈನ್ ಮಾಡಿದ್ ಯಾವ ತರ ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ಇಬ್ರು ಆರಾಮಾಗಿ ಕುತ್ಕೊಂಡು ಸ್ಪೇಷಿಯಸ್ ಆಗಿ ಪೂಜೆ ಮಾಡೋ ತರ. ಆಮೇಲೆ ನೋಡಿ, ಬ್ಯಾಕ್ ಡ್ರಾಪ್ ಅಷ್ಟೇನೆ. ನೀವು ಮಧ್ಯದಲ್ಲಿ ಒಂದು ಫ್ರೇಮ್ ಹಾಕೊಂಡ್ರೆ, ಯಾವುದೇ ಒಂದು ಫೋಟೋ ಫ್ರೇಮ್ ಹಾಕೊಂಡ್ರೆ ಬ್ಯಾಕ್ ಲೈಟ್ ಬರೋ ತರ. ಸೊ ಅದು ಒಂದು ಲಕ್ಸುರಿ ಲುಕ್ ಕೊಡುತ್ತೆ, ಮತ್ತೆ ಒಂದು ಪೀಸ್ ಆಫ್ ಮೈಂಡ್ ಇರುತ್ತೆ. ಆ ಕೆಳಗಡೆ ನೀವು ಬೇಸ್ ನೋಡ್ಬೋದು, ಅಂದ್ರೆ ಸ್ಟೆಪ್ ಇದೆಯಲ್ವಾ, ಆ ಕೆಳಗಡೆ ಸ್ಟೆಪ್ ಇದೆ ನೋಡಿ. ಆ ಸ್ಟೆಪ್ ನ ಕಂಪ್ಲೀಟ್ಲಿ ಮಾರ್ಬಲ್ ಫಿನಿಶ್ ಮಾಡ್ಕೊಟ್ಟಿದೀವಿ. ಸೊ ಯಾವಾಗ್ಲೂ ಪೂಜಾ ರೂಮ್ ಲಕ್ಸುರಿ ಲುಕ್ ಇರುತ್ತೆ. ಎಕ್ಸಾಕ್ಟ್ಲಿ ಮೇಡಮ್. ಇದಕ್ಕೇನಕ್ಕೆ ಅಂದ್ರೆ ಡಬಲ್ ಹೈಟ್ ಕೊಟ್ಟಿದೀವಿ. ನೀವು ನೋಡು, ಸೀಲಿಂಗ್ ನ ಲಿವಿಂಗ್ ಇಂದ ಡಬಲ್ ಹೈಟ್ ಕೊಟ್ಟಿದೀವಿ. 2 ಪರ್ಪಸ್ಗೆ. ಒಂದು ಒಳ್ಳೆ ಲುಕ್ ಕೊಡುತ್ತೆ, ಇನ್ನೊಂದು ಕಮ್ಯುನಿಕೇಶನ್ಸ್ಗೆ. ಮೇಲ್ಗಡೆ ಫ್ಲೋರ್ ಮತ್ತೆ ಈ ಫ್ಲೋರ್ಗೆ ಕಮ್ಯುನಿಕೇಶನ್ಸ್ಗೆ ಏನಾದ್ರು ಬೇಕು ಅಂದ್ರೂ ಕೂಡ ಹೆಲ್ಪ್ ಔಟ್ ಆಗುತ್ತೆ. ಬಟ್ ಲುಕ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ. ಕಾಮನ್ ಬಾತ್ರೂಮ್ ಇದೆ, ನೀವು ನೋಡ್ತಾ ಇದ್ದೀರಾ. ಒಂದು ಕಾಮನ್ ಬಾತ್ರೂಮ್ ಇದೆ. ಅಟ್ ದ ಸೇಮ್ ಟೈಮ್ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಒಂದು ಬೆಡ್ರೂಮ್ ಇದೆ. ಸೊ ಇಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಹೌಸ್ ಇದೆ. ಸೊ ಇನ್ನು ಅವರು ಮನೆಗೆ ಶಿಫ್ಟ್ ಆಗಿಲ್ಲ, ನಿಮ್ಗೆ ರೆಡಿ ಆಗಿದೆ ಮನೆ. ತೋರಿಸ್ತಾ ಇದೀವಿ. ಭಾಗಿ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಅವರು ಕಟ್ಸಿರೋದು. ಇದು ಡೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಕೆಳಗಡೆ ಒಂದು ಪೇರೆಂಟ್ಸ್ ರೂಮ್ ಕೊಟ್ಟಿದೀವಿ, ಮೇಲ್ಗಡೆ 2 ಮಾಸ್ಟರ್ ಬೆಡ್ರೂಮ್ಸ್ ಇದೆ. ಸೊ ಮೇಲೆ ಬಂದಿದ ತಕ್ಷಣ ನೋಡಿ ಹೀಗೆ ಕಾಣಿಸುತ್ತೆ. ಕೆಳಗಡೆ ನೋಡ್ಬೋದು ಓಪನ್ ಸ್ಪೇಸ್ ಇದೆ. ಸೊ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ಗೆ 2ಕ್ಕೂ ಲಿಂಕ್ ಇದೆ. ಸೊ ನೀಟಾಗಿ ನೋಡ್ಕೋಬಹುದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಬಂದಿದ ತಕ್ಷಣ ನಿಮ್ಗೆ ಈ ತರ ಸ್ಟಡಿದು ಯೂನಿಟ್ ಕಾಣಿಸುತ್ತೆ. ಆಕ್ಚುಲಿ ಮೇಡಮ್, ಇದು ಸ್ಟಡಿ ಪರ್ಪಸ್ ಗೆ ಅಂತ ಮಾಡಿರುವಂತ ಸ್ಪೇಸ್. ಸ್ಟಡಿ ಯೂನಿಟ್. Yes. ಸೊ ಇಲ್ಲೆಲ್ಲ ಬುಕ್ಸ್ ಇಟ್ಕೋಬಹುದು, ಹೌದು. ಚೇರ್ ಹಾಕೊಂಡು ಕೂತ್ಕೊಂಡು ಓದ್ಬೋದು. ಹೌದು ಮೇಡಮ್, ಹೌದು. ಇಲ್ಲೊಂದು ಒಬ್ರು ಓದ್ಕೋಬಹುದು, ಇಲ್ಲಿ ಆರಾಮಾಗಿ ಬುಕ್ಸ್ ಎಲ್ಲ ಇಟ್ಕೋಬಹುದು. ಎಲ್ಲಾನು ಫುಲ್ ಯೂನಿಟ್ಸ್ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಮೇಡಮ್. ಇದು ಮಾಸ್ಟರ್ ಬೆಡ್ರೂಮ್ ಒಂದು ಒಳ್ಳೆ ಸೈಜ್ ಅಲ್ಲಿ ಮಾಡಿದ್ವಿ. 15x15 ಇದೆ. ಇದಕ್ಕೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದೀವಿ, ಜೊತೆಗೆ ಒಂದು ಅಟ್ಯಾಚ್ ಬಾಲ್ಕನಿ ಕೊಟ್ಟಿದೀವಿ. ಇದು ಕಾಮನ್ ಟಾಯ್ಲೆಟ್. ಸಾರಿ, ಇದು ಅಟ್ಯಾಚ್ ಟಾಯ್ಲೆಟ್. ನೀವು ಅಬ್ಸರ್ವ್ ಮಾಡಿ, ನಾವು ಒಳಗಡೆ ಹೋಗ್ತಿದಂಗೆ ಲೈಟ್ ಸೆನ್ಸರ್ ಆನ್ ಆಗುತ್ತೆ. ಅದೆಷ್ಟು ಕಡೆ ಸೆನ್ಸಾರ್ ಇದೆ. ವಾಶ್ರೂಮ್ ನೋಡ್ಬೋದು ನೀವು. ಇಲ್ಲಿ ತುಂಬಾ ವಿಶಾಲವಾಗಿರುವಂತ ವಾಶ್ರೂಮ್ ಕೊಟ್ಟಿದ್ದಾರೆ. ಬೆಡ್ರೂಮ್ ಅಷ್ಟು ದೊಡ್ಡದಾಗಿದೆ. ಪಾರ್ಟಿಷನ್ಸ್ ಕೂಡ ಕೊಟ್ಟಿದೀವಿ. ಡ್ರೈ ಮತ್ತೆ ವೆಟ್ ಎರಡನ್ನೂ ಡಿವೈಡ್ ಮಾಡಿದೀವಿ.
ಸೊ ಸೆನ್ಸರ್ ಲೈಟ್ ಕೊಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಈಗ ಸಪೋಸ್ ಲೈಟ್ ಆಫ್ ಮಾಡೋದು ಮರ್ತ್ ಬಿಡ್ತೀವಿ, ಹೌದು ಸೊ ಅದು ಆ ಟೈಮ್ಗೆ ಏನಿರುತ್ತೆ ಅದು ಆಫ್ ಆಗಿಬಿಡುತ್ತೆ ಮೇಡಮ್. ಸೂಪರ್. ಇದು ಗೆಸ್ಟ್ ರೂಮ್ ಸ್ವಲ್ಪ ಸೈಜಲ್ಲಿ ಚಿಕ್ಕಾಯ್ತು ಅಂತ ಹೇಳಿ ಒಂದು ಹಿಡನ್ ಬೆಡ್ ಕೊಟ್ಟಿದ್ದೀವಿ, ನೋಡ್ಬೋದು ನೀವು. ಸೂಪರ್ ಸರ್, ಯಾ ಸಕ್ಕತ್ತಾಗಿದೆ ನೋಡಿ, ಕಂಪ್ಲೀಟ್ಲಿ ಯೂಸ್ ಮಾಡ್ಬೋದು. ಸೂಪರ್. ನೋಡಿ ಇಲ್ಲಿ ಬೆಡ್ ಎಷ್ಟು ದೊಡ್ಡ ಬೆಡ್ ಹಾಕಿದ್ದಾರೆ, ಅದು ಒಳಗಡೆ ಅಷ್ಟೂನು ಕೂಡ ಒಳಗಡೆ ಹೊಟ್ಟೋಗಿದೆ. ನಿಮ್ಗೆ ಇದು ಮತ್ತೆ ಫುಲ್ ಕಂಪ್ಲೀಟ್ ಸ್ಪೇಷಿಯಸ್ ಆಗಿರುತ್ತೆ ಸರ್. ಬನ್ನಿ ಈಗ ನೋಡಿ ಮತ್ತೆ ವಾಪಸ್ ಹಿಂಗ್ ಹಾಕಿದ್ರೆ ಅಷ್ಟೇ. ಸೂಪರ್ ಸರ್, ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ಹೊಡೋಗುತ್ತೆ. ಇಷ್ಟೇ ಕ್ಲೋಸ್ ಮೇಡಮ್. ಆಕ್ಚುಲಿ ಇಲ್ಲಿ ಡೂಪ್ಲೆಕ್ಸ್ ಎಂಡ್ ಆಗುತ್ತೆ ಓಕೆ. ನೋಡಿ, ಇಲ್ಲೇ ಎಕ್ಸಿಟ್ ಕೊಟ್ಟಿದೀವಿ ಸೂಪರ್. ಕಾಮನ್ ಪ್ಯಾಸೇಜ್ಗೆ. ಸೊ ಇಲ್ಲೇ ಬಾಲ್ಕನಿನೂ ಇದೆ, ಪ್ಲಸ್ ನಮಗೆ ಲಿಫ್ಟ್ ಆಕ್ಸಿಸ್ ಇದೆ. ಲಿಫ್ಟ್ ಆಕ್ಸಿಸ್ ಇದೆ. ಈಗ ಮೇಲ್ಗಡೆ ಫ್ಲೋರ್ಸ್ ಇದೆಯಲ್ವಾ, ರೆಂಟೆಡ್ ಫ್ಲೋರ್ಸ್ ಇದೆ, ಅದ್ರ ಮೇಲ್ಗಡೆ ಮತ್ತೆ ಓನ್ ಹೌಸ್ ಇದೆ. ಸೊ ಬನ್ನಿ ಮತ್ತೆ ಮೇಲೆ ಇನ್ನು ಏನೇನಿದೆ ಎಲ್ಲ ನೋಡ್ಕೊಂಡು ಹೋಗೋಣ. ಈ ಫ್ಲೋರ್ ಅಲ್ಲಿ ಮೇಡಮ್ ಈ ಫ್ಲೋರ್ ಅಲ್ಲಿ 2 ರೆಂಟೆಡ್ ಯೂನಿಟ್ ಕೊಟ್ಟಿದೀವಿ. ರೆಂಟೆಡ್ ಯೂನಿಟ್. Yes. ಸುಮ್ನೆ ಒಂದು ಸಣ್ಣ ಹೋಮ್ ಟೂರ್ ಮಾಡ್ತಾ ಇದೀವಿ, ನೋಡ್ಬಿಡಿ. Single bed. ಬಂದಿಲ್ಲ, ಮನೆಗೆ ಬರ್ಬೇಕು. ಜಸ್ಟ್ ನೋಡಿ ಎಲ್ಲ ಖಾಲಿ ಖಾಲಿ ಇದೆ, ಹೊಸದಾಗಿ ಕಟ್ಸಿರುವಂತದ್ದು. ಬಾಗಿ ಡಿಸೈನರ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಅವರು ಈ ಒಂದು ಇದರಲ್ಲಿ ಬಂದ್ಬಿಟ್ಟು ಈ ಫ್ಲೋರ್ ಅಲ್ಲಿ ಇದು ರೆಂಟೆಡ್ ಗೆ ಅಂತ ಈ ತರ 2 ಇದೆ ಮನೆ. ಸಿಂಗಲ್ ಬೆಡ್ರೂಮ್ ಮನೆ 2 ಇದೆ. ಸಿಂಗಲ್ ಬೆಡ್ರೂಮ್ ಹೌಸಸ್. ಸೊ ಇಲ್ಲಿ ನಿಮ್ಗೆ ಕಿಚನ್ ಕೊಟ್ಟಿದ್ದಾರೆ, ಈ ಕಡೆ ಬೆಡ್ರೂಮ್ ಇದೆ, ಆ ಕಡೆ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಸೊ ತುಂಬಾ ಕಡಿಮೆ ಸ್ಪೇಸ್ ಅಲ್ಲಿ ಆದ್ರೆ ಜಾಸ್ತಿ ಸ್ಪೇಸ್ ಇರೋ ಹಾಗೆ ಕಟ್ಕೊಂಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಮನೆ. ನೋಡಿದ್ರೆ ಮಾತ್ರ ತುಂಬಾ ಸ್ಪೇಷಿಯಸ್ ಅನ್ಸುತ್ತೆ ನೋಡಿ. ಸೊ 2 ರೆಂಟೆಡ್ ಯೂನಿಟ್ ಇದೆ ಸರ್. ಮೇಡಮ್ ಈಗ ನೀವು ಸ್ಟೇರ್ ಕೇಸ್ ಹತ್ಬೇಕಾದ್ರೆ ನೋಡಿ, ಮೇಲಿಂದ ಕೆಳಗಡೆವರೆಗೂ ಟೈಲ್ ಫಿನಿಶ್ ಇದೆ. ಬ್ಯೂಟಿಫುಲ್ ಆಗಿದೆ ನೋಡಿ. ಬಟ್ ಇದನ್ನ ಕ್ಲೈಂಟ್ ಅಪ್ಗ್ರೇಡ್ ಮಾಡ್ಕೊಂಡಿರೋದು, ಹೌದು ಅಂದ್ರೆ ಅವ್ರಿಗೆ ಇದೇ ತರ ಬೇಕು ಅಂತ ಹೇಳಿ ಹಾಕ್ಸ್ಕೊಂಡಿರೋದು. ಇದು ಲಾಸ್ಟ್ ಫ್ಲೋರ್ ವರ್ಗೂ ಲಿಫ್ಟ್ ಅನ್ನು ಆಕ್ಸೆಸ್ ಮಾಡಿಕೊಟ್ಟಿದ್ವಿ. ಓಕೆ ಓಕೆನಾ. ನೋಡಿ ಇದು ಫೈನಲ್ ಫ್ಲೋರ್ ಅಲ್ಲಿ, ಲಾಸ್ಟ್ ಫ್ಲೋರ್ ಅಲ್ಲಿ ಬ್ಯೂಟಿಫುಲ್. ಇದು ಕೂಡ ಓನ್ ಹೌಸ್ ಏನೆ. ಓಕೆ ಓಕೆ. ಬನ್ನಿ ನೋಡಿ, ಅದೇ ತರ ಡೋರು ಕೂಡ ಹಂಗೆ ಫಿನಿಶ್. ನೋಡಿ ಕೆಳಗಡೆ ಏನ್ ಡೂಪ್ಲೆಕ್ಸ್ ಹೌಸ್ ಓನ್ ಹೌಸ್ ಸಿಗುತ್ತಲ್ಲ, ಸೇಮ್ ಟು ಸೇಮ್ ಡೋರ್, ಯಾವುದೇ ತರ ಚೇಂಜಸ್ ಇಲ್ಲ. ಸರ್ ಇದು ಟಿವಿ ಯೂನಿಟ್. ಎಸ್ ಮೇಡಮ್. ಇದು ಓನ್ ಹೌಸ್ ಆಗಿರೋದ್ರಿಂದ ಸೊ ಟಿವಿ ಯೂನಿಟ್ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದೀವಿ. ಜೊತೆಗೆ ಒಂದು ಲಿವಿಂಗ್ ಇರ್ಬೋದು, ಮತ್ತೆ ಓಪನ್ ಕಿಚನ್ ಇದೆ. ಸರ್ 30-40 ಲಿ ನಿಜವಾಗ್ಲೂ ತುಂಬಾ ಸ್ಪೇಷಿಯಸ್ ಆಗಿದೆ ಸರ್ ಮನೆ. ಎಕ್ಸಾಕ್ಟ್ಲಿ ಮೇಡಮ್. ನಮ್ದು ಸ್ಪೆಷಾಲಿಟಿ ಏನಂದ್ರೆ ಸ್ಪೇಷಿಯಸ್ ಆಗಿ ಡಿಸೈನ್ ಮಾಡೋದು. ಮತ್ತೇನಂದ್ರೆ ನಾವು ಓನರ್ ಜೊತೆ ಕಾಂಬಿನೇಷನ್ ಮಾಡೇ ಮಾಡ್ತೀವಿ, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೇ ಮಾಡ್ತೀವಿ. ನಿಮ್ಗೆ ಯಾವ ತರ ಬೇಕು ಅನ್ನೋದನ್ನ ನಾವು ಡೆಲಿವರ್ಡ್ ಮಾಡ್ತೀವಿ. 100%. ಸರಿ, ಈ ಪಾರ್ಟ್ ತುಂಬಾನೇ ಚೆನ್ನಾಗಿದೆ. ಮನೆಗೆ ಬಂದಿದ ತಕ್ಷಣ ಇದೇನಿದೆ ಪರ್ಟಿಕ್ಯುಲರ್ ಆಗಿ ಇಷ್ಟು ಇದು ಪರ್ಟಿಕ್ಯುಲರ್ಲಿ ಪಾರ್ಟಿಷನ್ ಮೇಡಮ್, ಅಲ್ವಾ, ಒಂದು ಡಿವೈಡ್ ಮಾಡುತ್ತೆ. ಲಿವಿಂಗ್ ನ ಮತ್ತೆ ಕಿಚನ್ ನ ಒಂದು ಡಿವೈಡ್ ಮಾಡುತ್ತೆ, ಪಾರ್ಟಿಷನ್ ಅಷ್ಟೇ. ದಿಸ್ ಲುಕ್ ಸೋ ಬ್ಯೂಟಿಫುಲ್. ಎಕ್ಸಾಕ್ಟ್ಲಿ ಮೇಡಮ್. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದೇವ್ರು ಇದು ಎಲ್ಲಾನು ಅಂಡ್ ವುಡ್ ವರ್ಕ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಎಸ್ ಮೇಡಮ್. ಓಪನ್ ಕಿಚನ್. ಓಪನ್ ಕಿಚನ್. ಯಾ. ಸ್ಪೆಷಲಿ ಏನಂದ್ರೆ ಈಗ ನೋಡಿ, ಒಂದು ಕಾಮನ್ ಏರಿಯಾ ಆದ್ರೂ ಕೂಡ ಸ್ಕೈಲೈಟ್ ಕೂಡ ಪ್ರೊವೈಡ್ ಮಾಡಿದ್ರೆ, ನ್ಯಾಚುರಲ್ ಲೈಟ್ ಬರಲಿ ಅಂತ. ಜೊತೆಗೆ ಇದು ಸ್ಟಡಿ ಪರ್ಪಸ್ಗೆ ಈ ಜಾಗನ ಯುಟಿಲೈಸ್ ಮಾಡ್ಕೊಂಡಿದೀವಿ. ಈ ಜಾಗನ ಆಕ್ಚುಲಿ ಕಿಡ್ಸ್ ರೂಮ್ ಅಂತ ಹೇಳಿ ಮಾಡ್ಕೊಟ್ಟಿದೀವಿ. ಸೊ ಅವ್ರ ಮಗುಗೆ ಓದ್ಕೊಳಕ್ ಬೆಡ್ಗಿರ್ಬೋದು. ಸೊ 2 ಜಾಗ, ಅಲ್ಲಿ ಸ್ಟಡಿ ಯೂನಿಟ್ ಇದೆ, ಇಲ್ಲಿ ಬೆಡ್ ಇರ್ಬೋದು, ಮತ್ತೆ ಕಬೋರ್ಡ್ಸ್ ಇರ್ಬೋದು. ಸೊ ಎಲ್ಲ ಒಳ್ಳೆ ಏನ್ ಸೈಜ್ ಬೇಕಲ್ಲ ಸ್ಟ್ಯಾಂಡರ್ಡ್ ಸೈಜ್ ಆಗಿ ತುಂಬಾ ನೀಟಾಗಿದೆ. ಅಂಡ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ ಇದಕ್ಕೆ. ಬ್ಯೂಟಿಫುಲ್ ಕಿಡ್ಸ್ ರೂಮ್ ನ ಮಾಡಿದೀರಾ ಸರ್. ಅಂಡ್ ವಾರ್ಡ್ರೋಬ್ ಕೂಡ ಕೊಟ್ಟಿದ್ದೀರಾ, ಎಷ್ಟು ಚೆನ್ನಾಗಿದೆ ನೋಡಿ. ಎಕ್ಸಾಕ್ಟ್ಲಿ ಮೇಡಮ್. ಅಂದ್ರೆ ಇದು ಕಿಡ್ಸ್ ರೂಮ್ ಆಗಿರೋದ್ರಿಂದ ವಾರ್ಡ್ರೋಬ್ ಮತ್ತೆ ಮೇಲ್ಗಡೆ ಲೈಟಿಂಗ್ ಪರ್ಪಸ್ ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಹೇಳಿ ಇದನ್ನ ಮಾಡ್ಕೊಟ್ಟಿದೀವಿ. ವೆರಿ ನೈಸ್. ಅಂಡ್ ಇಲ್ಲಿ ನೋಡಿ ಆರಾಮಾಗಿ ಆ ವಿಂಡೋ ಹತ್ರ ನೀವು ನೋಡಿ. ಇದು ಟ್ರೆಂಡ್ ಆಕ್ಚುಲಿ. ಹೌದು ಮೇಡಮ್. ಹೌದು, ಈ ತರ ಕೊಡ್ತಾರೆ, ಆರಾಮಾಗಿ ಕೂತ್ಕೊಂಡು ಇಲ್ಲಿ ನೋಡಬಹುದು ನಾವು. ಹೌದು, ಗಾಳಿ ಬೆಳಕು ಎಲ್ಲ ಬರುತ್ತೆ. ಅಂಡ್ ಆಚೆ ರೋಡ್ ಫೇಸಿಂಗ್ ಆಗಿರೋದ್ರಿಂದ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಸರ್ ಇದು ಮಾಸ್ಟರ್ ಬೆಡ್ರೂಮ್. ಹೌದು ಮೇಡಮ್. ಈ ಫ್ಲೋರ್ಗೆ ಮಾಸ್ಟರ್ ಬೆಡ್ರೂಮ್. ಓಕೆ. ನೋಡಿ ಅಲ್ಲಿ ವಾರ್ಡ್ರೋಬ್ ಕೊಟ್ಟಿದೀವಿ, ಇಲ್ಲಿ ಮಧ್ಯದಲ್ಲಿ ಬೆಡ್ ಕೊಟ್ಟಿದೀವಿ. ಎಸ್, ಬೆಡ್ ಇದೆ, ವಾರ್ಡ್ರೋಬ್ಸ್ ಇದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಅಂಡ್ ಈ ಕಡೆ ಬನ್ನಿ ಸ್ವಲ್ಪ. ಸೊ ನೀವು ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿ ಆಫ್ ಮಿರರ್ ಕೊಟ್ಟಿದ್ದಾರೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಹೈಲೈಟ್ ಈ ಒಂದು ಯೂನಿಟ್. ಅಂಡ್ ಮೇಲೆ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ ಅಗೇನ್. ಅದ್ರ ಪಕ್ಕನೇ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಎಸ್, ಇಲ್ಲೇ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ಯು ಕ್ಯಾನ್ ಸಿ ದಿಸ್. ಸೊ ಆರಾಮ್ಸೆ ಎಲ್ಲಾನು ನೀಟಾಗಿ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿ. ಸೊ ವಾರ್ಡ್ರೋಬ್ಸ್ ಕೂಡ ದೊಡ್ಡದು, ತುಂಬಾ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದೀರಾ ಸರ್. ಹೌದು ಮೇಡಮ್, ಹೌದು. ವಾರ್ಡ್ರೋಬ್ಸ್ ಇರ್ಬೋದು, ಸ್ಪೇಸ್ ನೋಡಿ. ನೀವು ಒಂದು ಬೆಡ್ ಇದ್ಮೇಲೆ ನಾವು ಯಾವುದೇ ರೂಮ್ ನ ಡಿಸೈನ್ ಮಾಡ್ಬೇಕಾದ್ರೆ ಬೆಡ್ ಆದ್ಮೇಲೆ ಅದು ಸುತ್ತಲೂ ಓಡಾಡಕ್ ಆರಾಮಾಗಿ ಜಾಗ ಮಾಡ್ಕೊಡ್ತೀವಿ. ನೋಡಿ ಇಷ್ಟು ಜಾಗ ಇದೆ.
ಬೆಡ್ ಕೂಡ ದೊಡ್ಡದಿದೆ, ಬ್ಯೂಟಿಫುಲ್ ಸರ್, ತುಂಬಾ ಸ್ಪೇಷಿಯಸ್ ಆಗಿದೆ, ವಾರ್ಡ್ರೋಬ್ಸ್ ಇದೆ, ಬೆಡ್ ಎಲ್ಲ ತುಂಬಾ ಕಂಫರ್ಟ್ ಆಗಿದೆ ಎಕ್ಸಾಕ್ಟ್ಲಿ ಅಲ್ವಾ, ತುಂಬಾನೇ ಚೆನ್ನಾಗಿದೆ. ಮಿರರ್, ಮೇಕಪ್, ಇದು ಫುಲ್ ಯೂನಿಟ್ ಇಲ್ಲಿ. ಒಂದು ಮಾಸ್ಟರ್ ಬೆಡ್ರೂಮ್ಗೆ ಒಂದು ಸ್ಟ್ಯಾಂಡರ್ಡ್ ಆಗಿ ಏನ್ ಬೇಕೋ ಅದೆಲ್ಲ ಪ್ರೊವೈಡ್ ಇದೆ ಸರ್. ಈ ಒಂದು ಬೆಡ್ರೂಮ್ ಅಲ್ಲಿ ನನಗೆ ತುಂಬಾ ಹೈಲೈಟ್ ಅಂಡ್ ಬ್ಯೂಟಿಫುಲ್ ಅನ್ಸಿದ್ದು ಈ ಯೂನಿಟ್ ಸರ್. ಡ್ರೆಸ್ಸಿಂಗ್ ಯೂನಿಟ್. ಎಸ್, ಡ್ರೆಸ್ಸಿಂಗ್ ಯೂನಿಟ್ ಅಲ್ಲಿ ನೋಡಿ ಸ್ಲೈಡಿಂಗ್ ಇದೆ, ಒಳಗಡೆ ಸ್ಟೋರೇಜ್ ಇರುತ್ತೆ. ಓ, ಸ್ಲೈಡ್ ಮಿರರ್ ಸಕ್ಕತ್ತಾಗಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ, ವಂಡರ್ಫುಲ್. ಮನೆ ಟೆರೆಸ್ಗೆ ಬಂದರೆ ವ್ಯೂ ಅಂತೂ ತುಂಬ ಅದ್ಭುತವಾಗಿದೆ. ಇಡೀ ಬೆಂಗಳೂರು ಕಾಣುತ್ತೆ ಆ್ಯಂಡ್ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣುತ್ತೆ, ಸನ್ರೈಸ್ ಕೂಡ. ಆ್ಯಂಡ್ ವಾಟರ್ ಹೀಟರ್ ಪಂಪ್ ಕೂಡ ಹಾಕ್ಸಿದ್ದಾರೆ, 24/7 ವಾಟರ್ ಬರುತ್ತೆ ಇವರಿಗೆ, ಹಾಟ್ ವಾಟರು. ಮನೆ ಅಂತೂ ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ಆಗಿ ಕಟ್ಸಿದ್ದೀರಾ ಸರ್. ಎಕ್ಸಾಕ್ಟ್ಲಿ ಮೇಡಮ್, ನೀವು ಈಗ ಮೇಲಿಂದ ಫುಲ್ ಕಂಪ್ಲೀಟ್ ಆಗಿ ಮನೆ ನೋಡಿದ್ರ ಕರೆಕ್ಟಾ? ಈಗ ರಿಯಾಲಿಟಿ ಚೆಕ್ ಅಂತ ನಿಮಗೆ ಗೊತ್ತಾಯ್ತು. 46 lakhsಗೆ 36 lakhsಗೆ ಅದು ಓನ್ಲಿ ಫಾರ್ ರೀಲ್ಸ್ ಅಷ್ಟೇ ಮೇಡಮ್. ಬಟ್ ಎಕ್ಸಾಕ್ಟ್ಲಿ ರಿಯಾಲಿಟಿ ಅಂತ ಏನಂದ್ರೆ ಹೇಳಿದ್ರೆ, ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗ್ಲಿಕ್ಕೆ ಸಿವಿಲ್ ವರ್ಕ್ಗೆ 1,15,00,000 ಖರ್ಚು ಬಂದಿದೆ ಮೇಡಮ್. ಓಕೆನಾ? ಇದರಲ್ಲಿ ಇನ್ಕ್ಲೂಡಿಂಗ್ ಪ್ಲಾನಿಂಗ್ ಇರ್ಬೋದು, ಡಿಸೈನ್ಸ್ ಇರ್ಬೋದು, ಸ್ಯಾಂಕ್ಷನ್ಸ್ ಇರ್ಬೋದು, A to Z ಸರ್ವಿಸ್ ಯಾವುದೇ ಇರ್ಬೋದು ಮೇಡಮ್. ಆ A to Z ಸರ್ವಿಸ್ ನಾವು ಮಾಡ್ಕೊಟ್ಟಿದ್ದೀವಿ ಮೇಡಮ್. ಸಿಂಪಲ್, ನಾನು ಕ್ವಾಲಿಟಿ ವಿಚಾರದಲ್ಲಿ ವಿ ಆರ್ ನಂಬರ್ 1. ನಾವು ಪ್ರೊಫೆಷನಲಿ ಏನು ಕೆಲಸ ಮಾಡ್ತೀವಲ್ಲ ಅದರಲ್ಲಿ ವಿ ಆರ್ ನಂಬರ್ 1. ನಿಮಗೆ ಪ್ರೈಸಲ್ಲಿ ಬೇಕಾ, ನಾಳೆ ಕಡೆ ವಿಚಾರಿಸ್ಕೊಂಡು ಬನ್ನಿ ಮೇಡಮ್. ನಮ್ಮ ಆಫೀಸಿಗೆ ಬರೋಕ್ಕಿಂತ ಮುಂಚೆ ನಾಳೆ ಕಡೆ ವಿಚಾರಿಸ್ಕೊಂಡ್ ಬನ್ನಿ, ಅವ್ರಿಗಿಂತ ಬೆಸ್ಟ್ ಪ್ರೈಸಲ್ಲಿ ಇರ್ತೀವಿ, ಬೆಸ್ಟ್ ಕ್ವಾಲಿಟಿನಲ್ಲಿ ಇರ್ತೀವಿ. ಇಲ್ಲಿವರೆಗೂ ಎಷ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೆ ಸರ್ ಸಕ್ಸಸ್ಫುಲ್ ಆಗಿ? ಮೇಡಮ್ ಆಕ್ಚುಲಿ 100+ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಆನ್ಗೋಯಿಂಗ್ಗೆ ಪ್ರೆಸೆಂಟ್ ಆನ್ಗೋಯಿಂಗ್ಗೆ ನಮ್ದು 31 ಪ್ರಾಜೆಕ್ಟ್ಸ್ ಆನ್ಗೋಯಿಂಗ್ ಇದೆ. 31 ಪ್ರಾಜೆಕ್ಟ್ಸ್ ಅಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಪ್ರೀಮಿಯಂ ಪ್ರಾಜೆಕ್ಟ್ಸ್ ಏನೆ. ಸೂಪರ್. ಇದರಲ್ಲಿ ಅವರು ಜಸ್ಟ್ ಒಂದು ಸೈಟ್ ಅಷ್ಟೇ ಅಲ್ವಾ ಸರ್ ನಿಮ್ಗೆ ಕೊಟ್ಟಿರೋದು? ಎಕ್ಸಾಕ್ಟ್ಲಿ ಮೇಡಮ್, ನೀವು ಖಾಲಿ ಜಾಗ ಒಂದು ಕೊಟ್ರೆ ಸಾಕು, ಇನ್ನು ಮಿಕ್ಕಿದ A to Z ಸರ್ವಿಸ್ನ ನಾವು ಮತ್ತೆ ನನ್ನ ಟೀಮು ಯಾವಾಗಲೂ ರೆಡಿ ಇರುತ್ತೆ. ಸೊ ಹ್ಯಾಸಲ್ ಫ್ರೀಯಾಗಿ ನಾವು ಮಾಡ್ಕೊಡ್ತೀವಿ. ನೆಮ್ಮದಿಯಾಗಿ ಮನೆ ಕಟ್ಸ್ಬೇಕು ಅಂತಾರಲ್ಲ, ಆಗಿದ್ರೆ ನೀವು ಒಂದು ಕಾಲ್ ಮಾಡಿ, ಒಂದು ಕಾಂಟ್ಯಾಕ್ಟ್ ಮಾಡಿ ಸಾಕು ಮೇಡಮ್. ಎಸ್, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಈಗಲೇ ಕಾಂಟ್ಯಾಕ್ಟ್ ಮಾಡಿ. ಸರ್ ನಿಮ್ಮ ಆಫೀಸ್ ಅಡ್ರೆಸ್ ಹೇಳೋದಾದ್ರೆ? ನಾಗರಬಾವಿ ಮೇಡಮ್, ನನ್ನ ಆಫೀಸ್ ಇರೋದು ನಾಗರಬಾವಿ. ಬಟ್ ನಾವು ವರ್ಕ್ ಮಾಡ್ತಾ ಇರೋದು ಬ್ಯಾಂಗ್ಳೂರು, ತುಮಕೂರು, ಮೈಸೂರು, ಹಾಸನ್. ಇಷ್ಟು ಜಾಗದಲ್ಲಿ ನೀವು ಯಾವುದೇ ಮೂಲೆಯಲ್ಲಿದ್ರು ಕೂಡ ನಾವು ಮಾಡ್ಕೊಡ್ತೀವಿ. ಸೂಪರ್. ಓಕೆ, ಸೊ ಟೋಟಲ್ ಕರ್ನಾಟಕದಲ್ಲಿ ಬಜೆಟ್ ವರ್ಕ್ ಆದ್ರೆ ಎಲ್ಲಿ ಬೇಕಾದ್ರೂ ಎಕ್ಸಾಕ್ಟ್ಲಿ ಮೇಡಮ್, ಎಕ್ಸಾಕ್ಟ್ಲಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಈಗ ನೀವು ಕೂಡ ನಿಮ್ಮ ಕನಸಿನ ಮನೆಯನ್ನ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಹಾಗಿದ್ರೆ ಬಾಗಿ ಡಿಸೈನರ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ. ನಮ್ದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ನೀವು ಜಸ್ಟ್ ಪ್ಲಾಟ್ ಸೈಜು, ನಿಮ್ಮ ಲೊಕೇಶನ್ ಹೇಳಿದ್ರೆ ಸಾಕು, ಏನ್ ಬಡ್ಜೆಟ್ ಆಗುತ್ತೆ, ಯಾವ ಕನ್ಸ್ಟ್ರಕ್ಷನ್ ಫಿನಿಶ್ ಆಗುತ್ತೆ, ಯಾವ ತರ ಔಟ್ಪುಟ್ ಬರುತ್ತೆ ಅಂತ ಬಿಫೋರ್ ಕನ್ಸ್ಟ್ರಕ್ಷನ್ ನಿಮ್ಗೆಲ್ಲ ಕೊಟ್ಬಿಡ್ತೀವಿ ಮೇಡಮ್. ಆಮೇಲೆ ನೀವು ಡಿಸಿಷನ್ ತಗೋಬಹುದು, ನಮಗೆ ಕೊಡ್ಬೇಕಾ ನಮಗೆ ಕೊಡಬಾರ್ದಾ ಅಂತ. ಬಟ್ ಮೇಡಮ್ ಯಾವಾಗ್ಲೂ ಹೇಳ್ತೀವಿ ಕೇಳಿ, ನೀವು 4 ಕಡೆ ವಿಚಾರಿಸ್ಕೊಂಡೆ ನಮ್ಮ ಹತ್ರ ಬನ್ನಿ. ಬೆಸ್ಟ್ ಪ್ರೈಸ್ ಅಂತೂ ಕೊಡ್ತೀವಿ, ಬೆಸ್ಟ್ ಕ್ವಾಲಿಟಿ ಅಂತೂ ಕೊಡ್ತೀವಿ, ಬೆಸ್ಟ್ ಫಿನಿಶಿಂಗ್ ಅಂತೂ ಕೊಟ್ಟೇ ಕೊಡ್ತೀವಿ. ನಾವು ಬಿಲೀವ್ ಮಾಡೋದೇನು ಗೊತ್ತಾ ಮೇಡಮ್, ಕ್ವಾಲಿಟಿ ವರ್ಕ್ ಇದ್ರೆ ಕೆಲಸ ಗ್ಯಾರಂಟಿ ಬಂದೇ ಬರುತ್ತೆ ಮೇಡಮ್. 100%. ಅದ್ರಲ್ಲಂತೂ ನಾನಂತೂ ನಂಬ್ತೀನಿ. ಯಾಕೆ ಅಂದ್ರೆ ಯಾರಲ್ಲಿ ಕ್ವಾಲಿಟಿ ವರ್ಕ್ ಕೊಡ್ತಾರೋ ಅವರಿಗೆ 100% ವರ್ಕ್ ಬರ್ತಾನೆ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಭಾಗಿ ಡಿಸೈನರ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಅಂತಾನೆ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ನವೀನ್ ಸರ್ ಅಂಡ್ ಆಲ್ ದ ಬೆಸ್ಟ್. ಇನ್ನು 10 ಈಗಾಗಲೇ ಅವ್ರು ಹೇಳ್ದಂಗೆ 31 ಪ್ರಾಜೆಕ್ಟ್ಸ್ ಆನ್ ಗೋಯಿಂಗ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.